ಸರ್ ಇಲ್ಲಿ ನಮ್ಮ ಭಾವನ ಮಕ್ಕಳು ಓದಿದ್ದಾರೆ. ಹೋದ ವರ್ಷ ನಮ್ಮ ಮಗ ಓದ್ತಾ ಇದ್ದ. ಹೋದ ವರ್ಷದಿಂದ ಇದೇ ಕಂಪ್ಲೇಂಟು. ನಮ್ಮ ಮಕ್ಕಳು ಓದುವಾಗಲೂ ಇದೇ ಕಂಪ್ಲೇಂಟು. ಬಾತ್ರೂಮ್ ತೊಳಸ್ತಾರೆ, ಊಟ ಬಡ್ಸೋಕ್ಕೆಲ್ಲ ಮಕ್ಕಳೇ, ಪ್ರತಿಯೊಂದು ಕೆಲಸನೂ ಮಕ್ಳ ಕೈಲೇ ಮಾಡಿಸೋದು. ಮತ್ತು ಅದು ಅಲ್ಲದೆ ಪೇರೆಂಟ್ಸ್ ಬಂದು ಈಗ ಮಾತಾಡಿದ್ರೆ ನಮ್ಮ ಮಕ್ಳ ಬಗ್ಗೆ ನಾವೇನೋ ಒಂದು ಕೇಳಕ್ಕೆ ಬಂದರೆ ಆ HM ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಸ್ಲಾಮ್ ಥರ ಕಿರಿಸ್ತಾರೆ. ನಾವು ಸೈಲೆಂಟಾಗೆ ಮಾತಾಡ್ತಾ ಇರಲಿ, ಕಿರ್ಚಾಡ್ತಾರೆ. ನಾವು ಏನು ಕೇಳ್ತಾ ಇದ್ದೀವಿ, ಅವ್ರು ಏನು ಹೇಳಬೇಕು ಅನ್ನೋದು ಒಂದು ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಸರಿಯಾಗಿ. ಅಂದರೆ ನಾವೇನು ಕೇಳೋದೇ ಬೇಡವಾ? ಮತ್ತು ಪೇರೆಂಟ್ಸೇ ಅಲ್ಲ ನೀವು ಅಂತ ಕೇಳ್ತಾರೆ ಇವಾಗ ಅವರು HM ವಿಜಯಲಕ್ಷ್ಮಿ ಮ್ಯಾಮು. ಪೇರೆಂಟ್ಸ್ ಅಲ್ಲದೆ ಬಂದು ಯಾಕೆ ಮಾತಾಡ್ತಾರೆ ಸರ್? ಪೇರೆಂಟ್ಸ್ ಅಲ್ಲದೆ ಇದ್ರೂ ಇದು ನಮ್ಮೂರು. ನಾವು ನಮ್ಮೂರಲ್ಲಿ ನಮ್ಮದು ಒಂದು ಸ್ಕೂಲ್ ಇದೆ ಅಂದಮೇಲೆ ಅದು ನಮ್ಮ ಸ್ಕೂಲ್ ಈ ಥರ ಇದೆ ಅಂತ ನಾವು ಈಗ ನಮ್ಮಂಥ 4 ಜನ ಬೇರೆಯವರು ಬಂದು ನಮ್ಮ ಸ್ಕೂಲಲ್ಲಿ ಓದ್ತಿದ್ದಾರೆ. ನಮ್ಮೂರು ನಮ್ಮಿದು ಅನ್ನೋದು ನಮ್ಗೊಂದು ಇದಿದೆ. ಅದನ್ನ ಬಂದು ಕೇಳೋ ರೈಟ್ಸು ಇಲ್ವಾ? ಪೇರೆಂಟ್ಸೇ ಅಲ್ಲ ಅಂತ ಹೇಳ್ತಾರೆ. ಆ ಅಮ್ಮಗೆ ಪದೇ ಪದೇ ನಾವು ಬಂದು ಕಂಪ್ಲೇಂಟ್ ಮಾಡಿದ್ದೀವಲ್ಲ, ಅದು ಅವ್ರ ಮುಖ ಫೇಸ್ ಚೆನ್ನಾಗಿ ಇದು ಮಾಡ್ಕೊಂಡ್ರೆ ಅದಕ್ಕೆ ಪೇರೆಂಟ್ಸ್ ಅಲ್ಲ ಅಂತಾರೆ. ಜಾಸ್ತಿ ಹೇಳ್ತಾರಲ್ಲ, ಸರಿಯಾಗಿ ಸತ್ಯ ಹೇಳಿದ್ರೆ ಹಂಗೇನೆ. ಅವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಬಾತ್ರೂಮ್ ತೊಳಸ್ತಾರೆ ಸರ್, ಬರೀ ಎಲ್ಲ ಕೆಲಸನೂ ಊಟ ಬಡಿಸೋರಿಂದ ಹಿಡಿದು ಅದು ಡಸ್ಟ್ಬಿನ್ ಇದು ಮಾಡೋದ್ರಿಂದ ಹಿಡಿದು ಪ್ರತಿ ಒಂದು ಕೆಲಸನೂ ಮಕ್ಳ ಕೈಲೇ ಮಾಡಿಸೋದು. ಮತ್ತೆ ಮಕ್ಳು ಹೇಳಿದ್ರೆ ಮಕ್ಳ ಮೇಲೆ ಹೋಗಿ ಗದ್ರೋದು, ಏನೋ ಹಂಗೆ ಮಾಡಿದ್ನಿಂದ್ರು ಹಿಂಗೆ ಮಾಡಿದ್ನಿಂದ್ರು ಅಂತ. ಈ ಮಕ್ಳು ಸುಳ್ಳು ಹೇಳ್ತಾರೆ ಸರ್, ಪದೇ ಪದೇ ಬಂದು ಮನೇಲಿ ಹೇಳೋದಕ್ಕೆ ಅಲ್ವಾ ಸರ್ ಪೇರೆಂಟ್ಸ್ ಬಂದು ಕೇಳೋದು. ಒಬ್ರು ಪೇರೆಂಟ್ಸ್ ಆದರೆ ಈಗ ಮಾಡ್ಸೇ ಇಲ್ಲ ಅಂದರೆ, ಈಗ ನಾನೇನೋ ಏನೋ ಸುಳ್ಳು ಹೇಳ್ತೀನಿ ಅಂದರೆ ಈಗ ನಾನು ಒಬ್ಳಿಗೆ ಬಂದು ಕೇಳ್ತೀನಿ. ಇಷ್ಟೊಂದು ಜನ ಪೇರೆಂಟ್ಸ್ ಇದ್ದಾರೆ ಅಂದರೆ ಎಲ್ಲ ಪೇರೆಂಟ್ಸು ಸುಮ್ಮನೆ ಬಂದು ಹೇಳೋಕೆ ಸರ್. ಈಗ ನಮಗೇನು ತೊಂದರೆ ಇಲ್ಲ ಅಂದಮೇಲೆ ನಾವು ಯಾಕೆ ಮಾತಾಡ್ತೀವಿ? ತೊಂದರೆ ಆದಾಗಲೇ ತಾನೇ ಮಾತಾಡೋದು. ನಾವು 1.5 ವರ್ಷದಿಂದ ಮಾತಾಡ್ತಾ ಇದ್ದೀವಿ ಸರ್, ಆ ಟೀಚರ್ಸ್ ಬೇಡವೇ ಬೇಡ ಅಂತ ನಾವು ತುಂಬ ಸಲ ಮಾಡಿದ್ದೀವಿ. ಆದರೆ ಆ ಅಮ್ಮ ಕಳ್ಸೋಕ್ಕಾಗಿಲ್ಲ. ನಮಗಂತೂ HM ಬೇಡ. ಇಂಥ ವರ್ಸ್ಟ್ ಟೀಚರ್ ಯಾವ ಸ್ಕೂಲ್ಗಳಿಗೂ ಇರಬಾರ್ದು. ಮಕ್ಕಳನ್ನು ಉದ್ಧಾರ ಮಾಡೋದು ನೋಡಬೇಕು.